ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ನಿರ್ವಹಣೆಗೆ ಯಾರು ಜವಾಬ್ದಾರರು ಎನ್ನುವ ಪ್ರಶ್ನೆಗೆ ಹಾಲಿ ಆಡಳಿತ ಸಮಿತಿಯ ಕೋಶಾಧಿಕಾರಿ ಪದ್ಮರಾಜ್ ಅವರು ಉತ್ತರ ನೀಡಿದ್ದಾರೆ. ಈ ಹಿಂದಿನ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಎಚ್ ಸಾಯಿರಾಮ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಆ ಸಮಿತಿಯೇ ಆಡಳಿತ ನಿರ್ವಹಣೆ ಮಾಡುತ್ತದೆ ಅಂತ ಹೇಳಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮತ್ತು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿಯ ಸದಸ್ಯರಾಗಿದ್ದಂತಹ ರವಿಶಂಕರ್ ಮಿಜಾರು ಅವರು ಪ್ರಕಟಿಸಿದ್ದರು. ಇದಕ್ಕೆ ಪ್ರತಿಯಾಗಿ ಹಾಲಿ ಆಡಳಿತ ಸಮಿತಿಯ ಕೋಶಾಧಿಕಾರಿ ಪದ್ಮರಾಜ್ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಎನ್ನುವುದನ್ನು ನೀವೇ ಕೇಳಿ. ಫೈಲ್ ಮಾಡ್ತಾರೆ, ಅವರು ತಡೆಯಾಜ್ಞೆಗೆ ಪ್ರಯತ್ನ ಪಡ್ತಾರೆ, ಯಾವುದೇ ತಡೆಯಾಜ್ಞೆ ಕೂಡ ಅವರಿಗೆ ಸಿಗುವುದಿಲ್ಲ. ಆವಾಗ ಅವರು ಫೈಲ್ ಮಾಡಿದಂತಹ ಪ್ಲೇಂಟ್ನಲ್ಲಿ ಕೆಲವೊಂದು ದೋಷಗಳಿದ್ದದನ್ನು ನಮ್ಮ ವಕೀಲರು ಮಾತಾಡ್ತಾರೆ. ಆ ಪ್ರಕಾರ ನಾವು ಕೇಸ್ನ ವಿಚಾರಣೆ ಆಗುವ ಮೊದಲೇ ಪೂರ್ವದಲ್ಲಿ ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಆ ಪ್ಲೇಂಟನ್ನು ವಜಾಗೊಳಿಸಬೇಕು ಅಂತೇಳಿ ರಿಜೆಕ್ಷನ್ಗೊಂದು ನಾವು ಸಿವಿಲ್ ಪ್ರೊಸೀಜರ್ನಲ್ಲಿ ಇದಕ್ಕೆ ಅವಕಾಶಗಳಿದೆ. ಅದರ ಪ್ರಕಾರ ನಾವು ಅರ್ಜಿಯನ್ನು ಹಾಕ್ತೇವೆ. ಆ ಅರ್ಜಿಯನ್ನು ಕೋರ್ಟ್ ವಿಚಾರಣೆ ಮಾಡಿ ಆ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತೆ. ಅಂದರೆ ಇವರು ಮಾಡಿರುವಂಥ ಕೇಸ್ ಅದು ಸರಿ ಇಲ್ಲ ಅಂತೇಳಿ ಆ ಕೇಸನ್ನು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಮೆರಿಟ್ಸ್ನ ಬಗ್ಗೆ ಯಾವುದೇ ವಿಚಾರಗಳಿಲ್ಲ ಅದನ್ನು ವಜಾಗೊಳಿಸುವಂಥದ್ದು. ಅದಾದ ನಂತರ ಅದರ ವಿರುದ್ಧ ವಜಾಗೊಳಿಸಿದ ಕೇಸ್ನ ವಿರುದ್ಧ ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ, ಇದು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ಆಗಿರುತ್ತೆ, ಇದರ ವಿರುದ್ಧ ಇವರು ಸೆಷನ್ ಜಡ್ಜ್ ಹಾಗೆ ಅದು ಸೆಕೆಂಡ್ ಎಡಿಷನ್ ಸೆಕೆಂಡ್ ಜಡ್ಜಲ್ಲಿ ಇವರು ಅಪೀಲ್ ಇವ್ರಿಗೆ ದಾಖಲಾಗುತ್ತೆ. ಆ ಅಪೀಲ್ನಲ್ಲಿ ವಿಚಾರಗಳನ್ನು ಮಾಡಿ ಆ ಅಪೀಲನ್ನು ಪುರಸ್ಕಾರಕ್ಕೆ ಮಾಡ್ತಾರೆ. ಪುರಸ್ಕಾರ ಮಾಡುವಾಗ ಆ ಜಡ್ಜ್ನ ಇದರಲ್ಲಿ 46-47 ಪೇಜಿನ ಜಡ್ಜ್ಮೆಂಟ್ ಇರುತ್ತೆ. ಆ ಜಡ್ಜ್ಮೆಂಟನ್ನು ಓದಿದರೆ ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಗೊತ್ತಾಗುತ್ತೆ ಆ ಆದೇಶದ ವಿರುದ್ಧ ನಾವು ಏನು ಮಾಡಿದ್ದೇವೆ ಅದನ್ನು ಹೊಸ ಕಮಿಟಿಯನ್ನು ಆ ಕೋರ್ಟ್ ಕೂಡ ರೆಕಗ್ನೈಸ್ ಮಾಡುತ್ತೆ. ಈಗಿರುವ ಕಮಿಟಿ ಇದೆಯಲ್ಲ, ನಾವು ಇವತ್ತು ಎಲ್ಲಿ ಕೂತ್ಕೊಂಡಿದ್ದೇವೆ, ಈ ಕಮಿಟಿಯನ್ನು ಆ ನ್ಯಾಯಾಲಯ ರೆಕಗ್ನೈಸ್ ಮಾಡುತ್ತೆ. ಅವರು ಆ ಕೋರ್ಟಿಗೆ ಹಾಕಿರುವಂಥ ಅರ್ಜಿಯ ಬಳಿ ಏನು ನ್ಯೂನತೆ ಇದನ್ನು ಅದನ್ನು ಮಾಡಿ ಕೂಡ ಅವರಿಗೊಂದು ಅವಕಾಶ ಇರಲಿ, ನೀವು ಇನ್ನೊಮ್ಮೆ ಅಲ್ಲಿ ಮರು ಅರ್ಜಿ ಹಾಕಿ ಅಂತ ಹೇಳುವಂಥ ಒಂದು ಸೂಚನೆಯ ಮುಖಾಂತರ ಆ ಒಂದನ್ನು ಪುರಸ್ಕಾರ ಮಾಡ್ತಾರೆ. ಅಷ್ಟಕ್ಕೆ ಅವರು ನಾವು ಈ ಕೇಸನ್ನು ವಿನ್ ಆಗಿದ್ದೇವೆ, ಅವರ ಹೊಸ ಕಮಿಟಿಗೆ ಕೋರ್ಟ್ ಕೂಡ ಅಪ್ರೂವ್ ಮಾಡಿದೆ ಅನ್ನುವಂಥ ಸುಳ್ಳನ್ನು ಬಂದು ಒಬ್ಬ LLB ಕಲಿತವರು ಅಂತ ಅವರು ಹೇಳ್ತಾ ಇದ್ದಾರೆ. ನನಗೆ ಬಹುಶಃ LLB ಆದವರು ಅಂತ ಅವರು ಹೇಳಿದ ನೆನಪು. ಅವರು ಬಂದು ಈ ಥರ ಹೇಳ್ತಾರಂತ ಹೇಳಿದರೆ ಈ ಸಮಾಜ ಇಬ್ಬರು ನಮ್ಮ ಟ್ರಸ್ಟಿಗಳು ಕೂಡ ಅದರಲ್ಲಿದ್ದಂಥದ್ದು ಬಹುಶಃ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿತು. ನಿನ್ನೆ ಈ ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ಈ ಕ್ಷೇತ್ರದ ಭಕ್ತರಿರ್ಬೋದು, ಈ ನಮ್ಮ ಸಮಾಜದವರಿರ್ಬೋದು, ಅನೇಕ ಮಂದಿ ಫೋನ್ ಮಾಡಿ ಏನು ಇದು ವಿಚಾರಗಳು ಅಂತ ನಮ್ಮಲ್ಲಿ ವಿಚಾರಣೆ ಮಾಡ್ತಾರೆ, ಹೊಸ ಕಮಿಟಿ ಆಯ್ತಂತೆ, ಏನು ಇದು ಅಂತ ಹೇಳಿ. ಆವಾಗ ನಮಗೆ ಬೇರೆ ಅನ್ಯ ದಾರಿಯೇ ಇಲ್ಲ, ಇದನ್ನು ನಿಜವಾದ ವಿಚಾರವನ್ನು ನಿಮ್ಮ ಮುಖಾಂತರವೇ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಪ್ರೆಸ್ ಕಾನ್ಫರೆನ್ಸನ್ನು ನಾವು ಕರೆದಿದ್ದೇವೆ. ಹಾಗೆ ನಿಮಗೆ ಈ ಕೇಸ್ನ ಬಗ್ಗೆ ಇನ್ನೂ ಹೆಚ್ಚಿನ ನಿಮ್ಮ ಏನಾದರೂ ಡೌಟ್ಸ್ಗಳಿದ್ದರೆ ನಾನು ನಿಮ್ಮ ಪ್ರಶ್ನೆಗೆ ನೀವು ಪ್ರಶ್ನೆ ಕೇಳ್ಬೋದು, ನಾವು ಉತ್ತರ ಕೊಡ್ತೇವೆ.